ನೋಡಿ, ಅನಂತಕುಮಾರ್ ಹೆಗಡೆ ಅವರು ಸ್ವಲ್ಪ ನನ್ನ ಅವ್ರ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಪಾಪ ಸೀಮಿತ ಏನೋ ಆಗಿರ್ಬೇಕು, ಅವ್ರಿಗೆ ಏನಾದ್ರು ಸ್ವಲ್ಪ ಮಾನಸಿಕವಾಗಿ ಏನಾಗಿದ್ದಾರೋ ಗೊತ್ತಿಲ್ಲ. ಅವ್ರು ಮುಂಚಿಂದಲೇ ಪಾಪ ಫೈರ್ ಬ್ಯಾಂಡ್ ಅಂತ ಗುರುತಿಸ್ಕೊಂಡಾರಲ್ಲ, ಅವ್ರಿಗೆ ಗೊಂದಲ ಮಾಡೋದೇ ಒಂದು ಸೃಷ್ಟಿ ಮಾಡೋದೇ ಅವ್ರಿಗೆ ಒಂದು ಗುಣ ಅವ್ರದ್ದು. ಹಾಗಾಗಿ ಒಬ್ಬ MP ಆಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮಗೂ ಬರುತ್ತೆ, ಅವನಿಗೆ ಕೆಟ್ಟದಾಗ ಬೈಯಕ್ಕೆ ಬರುತ್ತೆ. ಕೆಟ್ಟದಾಗ ಬೈಯಕ್ಕೆ ಬೇಳೂರಿಗೆ ಏನು ಹೇಳ್ಕೊಡ್ಬೇಕಾಗಲ್ಲ, ಕೆಟ್ಟದಾಗ ಬೈಯಕ್ಕೆ ನಮಗೂ ಬರುತ್ತೆ, ಬೇಡ. ಯಾಕಂದರೆ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಒಬ್ಬ MP ಆದಂಥ ವ್ಯಕ್ತಿ ಸಾಮಾನ್ಯ ಒಬ್ಬ ಮುಖ್ಯಮಂತ್ರಿಗೆ ಏನು ಅನ್ಬೇಕು ಅನ್ನೋದು ಯೋಚನೆ ಮಾಡಬೇಕು ಅಲ್ವಾ? ಅದನ್ನು ಅವ್ರು ಯೋಚನೆ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ಇಂಥ ಕೆಟ್ಟ ಮನಸ್ಥಿತಿ ಇದ್ದವರು BJP ಏನು ಹೇಳ್ತಿದ್ರು? ತತ್ವ ಸಿದ್ಧಾಂತದಡಿ ಹೋದವರು, ನಾವು ಎಲ್ಲರಿಗೂ ಗೌರವ ಕೊಡೋರು, ನಾವು ಸ್ವಾಭಿಮಾನಿಗಳು ಅಂತ ಹೇಳ್ತಿದ್ರಲ್ಲ. ನಿಮ್ಮ ಸ್ವಾಭಿಮಾನ, ತತ್ವ, ಸಿದ್ಧಾಂತ ಇವೆಲ್ಲ ಎಲ್ಲಿ ಹೋದವು? ನಿಮ್ಮ ಸಂಸ್ಕೃತಿ ಎಲ್ಲಿ ಹೋಯ್ತು? ಹಂಗಾದ್ರೆ ಇಂಥ ಕೆಟ್ಟ ಬುದ್ಧಿ ಹೇಳಿಕೊಟ್ಟಿದ್ರಾ ಮೋದಿಜಿಯವರು? ಹಾಗಾಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಏನು ಹೋಗೋದಿಲ್ಲ. ಈ ಥರ ಮಾತಾಡೋದು ತಪ್ಪು ಅಂತ ಬೇಕಾದ್ರೆ ಹೇಳ್ತೀನಿ ಅಷ್ಟೇ. ಅವರಿಗೆ ದೇವರು ಒಳ್ಳೆ ಗುಣ ಕೊಡಲಿ ಅವರಿಗೆ ಅಂತ ಹಾರೈಸ್ಬೋದು ಅಷ್ಟೇ, ಮತ್ತೇನು ನಾನು ಮಾತಾಡ್ಬೋದು. ನೋಡಿ, ಅನಂತಕುಮಾರ್ ಹೆಗಡೆ ಅವರು ಸ್ವಲ್ಪ ನನ್ನ ಅವ್ರ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಪಾಪ ಸೀಮಿತ ಏನೋ ಆಗಿರ್ಬೇಕು, ಅವ್ರಿಗೆ ಏನಾದ್ರು ಸ್ವಲ್ಪ ಮಾನಸಿಕವಾಗಿ ಏನಾಗಿದ್ದಾರೋ ಗೊತ್ತಿಲ್ಲ. ಅವ್ರು ಮುಂಚಿಂದಲೇ ಪಾಪ ಫೈರ್ ಬ್ಯಾಂಡ್ ಅಂತ ಗುರುತಿಸ್ಕೊಂಡಾರಲ್ಲ, ಅವ್ರಿಗೆ ಗೊಂದಲ ಮಾಡೋದೇ ಒಂದು ಸೃಷ್ಟಿ ಮಾಡೋದೇ ಅವ್ರಿಗೆ ಒಂದು ಗುಣ ಅವ್ರದ್ದು. ಹಾಗಾಗಿ ಒಬ್ಬ MP ಆಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮಗೂ ಬರುತ್ತೆ, ಅವನಿಗೆ ಕೆಟ್ಟದಾಗ ಬೈಯಕ್ಕೆ ಬರುತ್ತೆ. ಕೆಟ್ಟದಾಗ ಬೈಯಕ್ಕೆ ಬೇಳೂರಿಗೆ ಏನು ಹೇಳ್ಕೊಡ್ಬೇಕಾಗಲ್ಲ, ಕೆಟ್ಟದಾಗ ಬೈಯಕ್ಕೆ ನಮಗೂ ಬರುತ್ತೆ, ಬೇಡ. ಯಾಕಂದರೆ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಒಬ್ಬ MP ಆದಂಥ ವ್ಯಕ್ತಿ ಸಾಮಾನ್ಯ ಒಬ್ಬ ಮುಖ್ಯಮಂತ್ರಿಗೆ ಏನು ಅನ್ಬೇಕು ಅನ್ನೋದು ಯೋಚನೆ ಮಾಡಬೇಕು ಅಲ್ವಾ? ಅದನ್ನು ಅವ್ರು ಯೋಚನೆ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ಇಂಥ ಕೆಟ್ಟ ಮನಸ್ಥಿತಿ ಇದ್ದವರು BJP ಏನು ಹೇಳ್ತಿದ್ರು? ತತ್ವ ಸಿದ್ಧಾಂತದಡಿ ಹೋದವರು, ನಾವು ಎಲ್ಲರಿಗೂ ಗೌರವ ಕೊಡೋರು, ನಾವು ಸ್ವಾಭಿಮಾನಿಗಳು ಅಂತ ಹೇಳ್ತಿದ್ರಲ್ಲ. ನಿಮ್ಮ ಸ್ವಾಭಿಮಾನ, ತತ್ವ, ಸಿದ್ಧಾಂತ ಇವೆಲ್ಲ ಎಲ್ಲಿ ಹೋದವು? ನಿಮ್ಮ ಸಂಸ್ಕೃತಿ ಎಲ್ಲಿ ಹೋಯ್ತು? ಹಂಗಾದ್ರೆ ಇಂಥ ಕೆಟ್ಟ ಬುದ್ಧಿ ಹೇಳಿಕೊಟ್ಟಿದ್ರಾ ಮೋದಿಜಿಯವರು? ಹಾಗಾಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಏನು ಹೋಗೋದಿಲ್ಲ. ಈ ಥರ ಮಾತಾಡೋದು ತಪ್ಪು ಅಂತ ಬೇಕಾದ್ರೆ ಹೇಳ್ತೀನಿ ಅಷ್ಟೇ. ಅವರಿಗೆ ದೇವರು ಒಳ್ಳೆ ಗುಣ ಕೊಡಲಿ ಅವರಿಗೆ ಅಂತ ಹಾರೈಸ್ಬೋದು ಅಷ್ಟೇ, ಮತ್ತೇನು ನಾನು ಮಾತಾಡ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.